ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದು ಬಾಯ್ಲ್ ಆಗ್ತಾ ಇರುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ನೀರು ಬಾಯ್ಲ್ ಆಗ್ತಾ ಇರುವಾಗ ಈ ಕಡೆಗೆ ನಾನು ಮೆಜರಿಂಗ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನು ನೀವು ತುಂಬ ದಿನ ಇಟ್ಟರೆ ಚೆನ್ನಾಗಾಗಲ್ಲ. ಹಾಗೆ ನೋಡಿ, ಅದಕ್ಕೆ 1-2 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಸ್ಕೊಳ್ಬೇಕು. ಈ ಥರ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ಳಿ ಅಷ್ಟೇ, ಇಲ್ಲಾಂದರೆ ಸಾಕಾಗತ್ತೆ. ಇಷ್ಟೇ, ಒಂದಕ್ಕೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಅಳತೆ. ಹಾಗೆ ನೋಡಿ, ಕೆಳಗಡೆ ಇಳಿಸಿಟ್ಕೊಂಡು ನಾನು ಇದನ್ನು ಮೆಲಿಯೋದಕ್ಕೆ ಅಂತ ಒಂದು ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ತಾ ಇದ್ದೀನಿ. ತುಂಬ ಇದು ಬಿಸಿ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ. ಹಾಗೆ ಇದನ್ನು ಒಂದು ಸ್ವಲ್ಪ ಸೌಟಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಒಂದು ಸ್ವಲ್ಪ ಬಿಸಿ ಇರುವಾಗಲೇ, ಅಂದರೆ ಫುಲ್ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ನೀವು ಚೆನ್ನಾಗಿ ಅದನ್ನು ಮೆಲಿಬೇಕಾಗತ್ತೆ. ಹಾಗೆ ಅದಕ್ಕೆ 1/2 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತುಪ್ಪ ಮತ್ತು ಈ ರಾಗಿ ಹಿಟ್ಟು ಎಲ್ಲದನ್ನು ಈ ರೀತಿ ಮೆಲ್ದು ಉಂಡೆನ ಮಾಡ್ಕೊಳ್ಬೇಕು. ಈ ರೀತಿ ಮೆಲಿಯೋದ್ರಿಂದ ಏನಾಗುತ್ತೆ, ಅದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ರಾಗಿ ರೊಟ್ಟಿ. ಹಾಗೆ ನೋಡಿ, ಇದನ್ನು ಕೌಂಟರ್ ಟಾಪ್ ಮೇಲೆ ಹಾಕ್ಬಿಟ್ಟು ಇನ್ನೊಂದು ಸಾರಿ ಚೆನ್ನಾಗಿ ಈ ರೀತಿ ಮೆಲ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಹಿಟ್ಟು ಎಷ್ಟು ಸಾಫ್ಟಾಗಿ ಒಂಥರ ಮೃದುವಾಗಿ ಬಂದಿದೆ ನೇಮಾಗಿ. ಈ ರೀತಿ ಪುಟ್ಟ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರುವಂಥದ್ದು ರಾಗಿ ಪುಲ್ಕ ಅಲ್ವಾ, ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಉಬ್ಕೊಂಡು ಬರುತ್ತೆ, ನೀವು ನೋಡ್ಬೋದು. ಇದನ್ನು ಮೀಡಿಯಮ್ ಆಗಿ ನಾವು ರೊಟ್ಟಿ ಚಪಾತಿ ಎಲ್ಲ ಏನು ಲಟ್ಸ್ತೀವಿ ಅಲ್ವಾ, ಅದೇ ಹದಕ್ಕೆ ಲಟ್ಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೀವು ಈ ರೀತಿ ಲಟ್ಸುವಾಗ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಯಾವುದನ್ನಾದರೂ ಹಾಕ್ಕೊಳ್ಬೋದು. ಹಾಗೆ ನಾನು ಆಗಲೇ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡೆಯನ್ನು ತವಾನ ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ರಾಗಿ ರೊಟ್ಟಿನ ಹಾಕ್ಬಿಟ್ಟು ಇದನ್ನು 2 ಸೈಡಲ್ಲೂ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಎಲ್ಲ ಪುಲ್ಕನೂ ಅಷ್ಟೇ ಫ್ರೆಂಡ್ಸ್, ಉಬ್ಬಿ ಬರುತ್ತೆ. ಈ ಥರ ನೀವು ಪುಟ್ಟದಾಗಿ ಮಾಡ್ಕೊಂಡಿರೋದ್ರಿಂದ ನೋಡಿ, ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದಾದ್ರೂ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಆವಾಗ ಇನ್ನೂ ಸಾಫ್ಟಾಗಿ ಇರುತ್ತೆ ರಾಗಿ ಪುಲ್ಕ. ಈ ರೀತಿ ನೀವು ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಇದ್ರ ಜೊತೆಗೆ ಯಾವುದೇ ಸಬ್ಜಿ ಆಗಿರಲಿ ಒಂದೊಳ್ಳೆ ಕಾಂಬಿನೇಷನ್. ರಾಗಿ ಪುಲ್ಕ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಒಂದು ಸಾರಿ ನೀವು ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ತಿನ್ಬೋದು. ಈ ರೀತಿ ಮಾಡಿಕೊಂಡ್ರೆ ಮಾಡೋದು ಕೂಡ ತುಂಬ ಸುಲಭ, ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನಾನು ರಾಗಿ ರೊಟ್ಟಿ ಮತ್ತು ರಾಗಿ ದೋಸೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಲ್ವಾ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.